ಈ ಒಳ್ಳೊಳ್ಳೆ ಫೇಮಸ್ ಈ ರೆಸ್ಟೋರೆಂಟ್ ಒಳಗ ಇಡ್ಲಿ ಮತ್ತೆ ದೋಸೆ ಜೊತೆ ಒಂದು ತೆಳುವಾದ ಚಟ್ನಿನ ಸರ್ವ್ ಮಾಡ್ತಿರ್ತಾರೆ. ಅದೇ ಚಟ್ನಿನ ನಾವು ಹೋಟೆಲ್ ಸ್ಟೈಲ್ ಒಳಗೆ ಇವತ್ತ ಮನೆಯಲ್ಲಿ ಮಾಡೋಣ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರುಚಿಗೆ ಸ್ವಾಗತ. ನಾವು ಮನಿಯೊಳಗ ಯಾವಾಗ್ಲೂ ಈ ಹೋಟೆಲ್ ಒಳಗ ಮಾಡೋ ಚಟ್ನಿ ತರದ್ ಚಟ್ನಿ, ಇದು ಹೋಟೆಲ್ ತರದ್ ದೋಸೆ, ಹೋಟೆಲ್ ತರದ್ ಇಡ್ಲಿ ಮಾಡ್ಬೇಕು ಅಂತಿರ್ತೀವಿ. ಅದಾಗ ಇವತ್ತ ನಾನು ನಿಮಗ ಹೋಟೆಲ್ ತರದ ಚಟ್ನಿ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಸ್ವಲ್ಪ ಎಣ್ಣೆಯನ್ನ ಕಾಯಿಸ್ಕೊಳ್ರಿ. ಸ್ವಲ್ಪ ಜಾಸ್ತಿನೇ ತಗೊಂಡಿನಿ ನಾನು ಎಣ್ಣೆ. ಅದ್ರೊಳಗ ಒಂದ್ 5-6 ಮೆಣಸಿನ್ಕಾಯಿ ಹಾಕೊಂಡಿನಿ. ಆಮೇಲೆ ಹಸಿ ಶುಂಠಿ ಎಷ್ಟ್ ಬೇಕೋ ಅಷ್ಟು ಹಾಕೊಳ್ರಿ. ಖಾರಕ್ ತಕ್ಕಂತೆ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ಳೋಣ. ಬೆಳ್ಳುಳ್ಳಿ ನಿಮ್ಗ ಇಷ್ಟ ಇತ್ತು ಅಂದ್ರ ನೀವು ಬೆಳ್ಳುಳ್ಳಿನ ಒಂದೇ ಒಂದು ಬೆಳ್ಳುಳ್ಳಿನ ಹಾಕ್ಬೇಕು. ಆಮೇಲೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಈ ಪುದೀನ ಮತ್ತ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಇದನ್ನ ನಾವು ಫ್ರೈ ಮಾಡೋಣ. ಇದು ಎಲ್ಲಾ ಬಹಳ ದೊಡ್ಡ ದೊಡ್ಡ ಹೋಟೆಲ್ ಒಳಗ್ ನಿಮ್ಗ ಇಡ್ಲಿ ದೋಸೆ ಜೊತೆ ಈ ಚಟ್ನಿ ಸರ್ವ್ ಮಾಡ್ತಿರ್ತಾರೆ, ನೀರ್ ಚಟ್ನಿ ಅಂತ. ಆ ಚಟ್ನಿನೇ ನಾವ್ ಇವತ್ ಮನಿಯೊಳಗ್ ಮಾಡೋಣ, ಅದನ್ನು ಹೋಟೆಲ್ ಸ್ಟೈಲ್ ಒಳಗ. ಈ ರೆಸಿಪಿ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ನಾನು ಇದೇ ರೀತಿ ಹಾಕೋ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದ. ಏನ್ ಬಹಳ ಸಿಂಪಲ್ ಆಗಿ ನೀವು ಇನ್ಸ್ಟಂಟ್ ಆಗಿ ಮಾಡ್ಬೋದು. ಈ ಚಟ್ನಿ ಎಷ್ಟು ಸಿಂಪಲ್ ಅದಲ್ಲ ಅಷ್ಟೇ ಟೇಸ್ಟಿಯಾಗಿ ರುಚಿಯಾಗಿನೂ ಇರ್ತದ. ಇವಾಗ ಅದೇ ಎಲ್ಲ ನಾನು ಮೆಣಸಿನ್ಕಾಯಿ ಎಲ್ಲ ಕರ್ದು ತಗೊಂಡ್ಮೇಲೆ ಮತ್ತೆ ಎಣ್ಣೆ ಉಳ್ದದ ಅದೇ ಪ್ಯಾನ್ ಒಳಗ. ಅದ್ರೊಳಗೆ ನಾನು ಒಗ್ಗರಣೆ ಮಾಡ್ಕೊತೀನಿ. ಇದಕ್ಕ ಚಂದ ಸಾಸ್ವಿ ಮತ್ತೆ ಜೀರಿಗೆ, ಒಂದು ಸ್ವಲ್ಪ ಉದ್ದಿನ ಬೇಳೆ ಮತ್ತೆ ಒಂದ್ ಸ್ವಲ್ಪ ಕಡ್ಲಿ ಬೇಳೆ ಹಾಕೊಂಡು, ಈ ಉದ್ದಿನ ಬೇಳೆ ಕಡ್ಲಿ ಬೇಳೆ ಎಲ್ಲ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿ ಲೈಟ್ ಬ್ರೌನ್ ಆಗ್ಲಿ, ಹೌದಾ, ಅಲ್ಲಿವರೆಗೂ ಇದು ಒಗ್ಗರಣೆ ಒಳಗ ಚಂದ ಕರ್ಕೊಳ್ಳೋಣ. ಈ ಒಗ್ಗರಣೆಯಿಂದಾನೇ ಈ ಚಟ್ನಿಗೆ ಬಹಳ ಚಲೋ ಟೇಸ್ಟ್ ಬರ್ತದೆ. ಇಡ್ಲಿ ಮತ್ತೆ ದೋಸೆ ಮತ್ತೆ ಉಪ್ಪಿಟ್ಟು ಎಲ್ಲದಕ್ಕೂ ಬಹಳ ಪರ್ಫೆಕ್ಟ್ ಆದ ಈ ಚಟ್ನಿ. ಸ್ವಲ್ಪ ಉದ್ದಿನ ಬೇಳೆ ಕಡ್ಲಿ ಬೇಳೆ ಸ್ವಲ್ಪ ಬ್ರೌನ್ ಆದ್ಮೇಲೆ ಒಣ ಮೆಣಸಿನ್ಕಾಯಿನ ಸ್ವಲ್ಪ ಕಟ್ ಪೀಸಸ್ ಮಾಡಿ ಹಾಕೋಣ. ಸ್ವಲ್ಪ ಕರಿಬೇವನ್ನ ಹಾಕೋಣ. ಒಂದೇ ನಿಮಿಷ ಇದನ್ನೆಲ್ಲ ಬಾಡಿಸ್ಕೊಂಡು ಸ್ವಲ್ಪ ಕರಿಬೇವನು ಸ್ವಲ್ಪ ಕ್ರಿಸ್ಪಿ ಆಗ್ಲಿ. ಆಮೇಲೆ ಇದಕ್ಕ ಸ್ವಲ್ಪ ಇಂಗನ್ನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಬೇಕಾದವರು ನೀವು ಮುಂಚೆನೆ ಬೆಳ್ಳುಳ್ಳಿನೂ ಇದ್ರೊಳಗ ಹಾಕೋಬಹುದು. ಈ ಒಗ್ಗರಣೆ ಹಾಕೋದ್ರಿಂದಾನೇ ಈ ಚಟ್ನಿಗೆ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಈಗ ಚಟ್ನಿ ಹೆಂಗ್ ಮಾಡೋದು ನೋಡೋಣ. ಒಂದು ಸಣ್ಣ ಬಟ್ಲದಷ್ಟು ನಾನು ಶೇಂಗಾದ ಕಾಳು, ಹುರಿದಿರೋ ಶೇಂಗಾದ ಬೀಜದ ಸಿಪ್ಪೆ ಎಲ್ಲ ತಕ್ಕೊಂಡಿನಿ ನಾನು. ಆಮೇಲೆ ಅಷ್ಟೇ ಪ್ರಮಾಣದೊಳಗ ನಾನು ಇಲ್ಲಿ ಪುಟಾಣಿ ಕಾಳನ್ನು ಹಾಕೊಂಡಿನಿ. ಈ ಶೇಂಗಾದ ಬೀಜ ಮತ್ ಪುಟಾಣಿ ಕಾಳು ಎರಡು ಸೇಮ್ ಅಳತಿ ಒಳಗ್ ತಗೊಳ್ರಿ. ಒಂದು ಸಣ್ಣ ಬಟ್ಲದಷ್ಟು ತುರ್ದಿರೋ ಹಸಿ ಕೊಬ್ಬರಿ ಹಾಕೊಳ್ಳೋಣ. ಆಮೇಲೆ ಒಂದು ಅರ್ಧ ಟೀ ಸ್ಪೂನಿನಷ್ಟು ಜೀರಿಗೆ ಹಾಕೊಳ್ಳೋಣ. ಆಮೇಲೆ ನಾವೇನು ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ ಪುದೀನ ಎಲ್ಲವನ್ನ ಇದಕ್ಕ ನಾವು ಹಾಕೊಳ್ರಿ. ಆಮೇಲೆ ಈ ಸ್ವಲ್ಪನೇ ಹುಳಿಗೆ, ಈ ಚಟ್ನಿಗೆ ನಾವು ಲಿಂಬೆಹಣ್ಣು ಹಿಂಡಂಗಲ್ಲ. ನಿಮ್ಗೆ ಎಷ್ಟ ಇದ್ರೆ ಲಿಂಬೆಹಣ್ಣು ಹಿಂಡಬಹುದು. ಬಟ್ ಇದಕ್ಕ ಹುಣಸೆ ಹಣ್ಣು ಎಷ್ಟು ಹುಳಿ ಬೇಕೋ ಅದ್ರ ತಕ್ಕ ಹುಣಸೆ ಹಣ್ಣು ಮತ್ತೆ ಒಂದು ಚಮಚದಷ್ಟು ಬೆಲ್ಲ, ಇವೆರಡು ಈ ಚಟ್ನಿಗೆ ಒಂದು ಒಳ್ಳೆ ಟೇಸ್ಟ್ ಅನ್ನ ಕೊಡ್ತದೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತೆ ಸ್ವಲ್ಪ ಇಂಗು ಹಾಕಿನಿ. ನಾನ್ ಮುಂಚೆನೆ ಹೇಳಿದಂಗ ಬೆಳ್ಳುಳ್ಳಿ ಯಾರಿಗ್ ಬೇಕು ಇಷ್ಟ ಅವ್ರು ಇದ್ರೊಳಗ ಬೆಳ್ಳುಳ್ಳಿನೂ ಹಾಕೋಬಹುದು. ಇದನ್ನ ಮುಂಚೆ ನಾನು ನೀರ್ ಹಾಕ್ಲಾರ್ದೆ ಹಂಗೆ ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಡಿನಿ. ಅಂದ್ರೆ ಎಲ್ಲಾನು ಚಂದ ಮಿಕ್ಸ್ ಆಗಿ ಬರ್ತದೆ. ನಾನು ಇದೇ ರೀತಿ ನಿಮ್ಗ ಹೋಟೆಲ್ ಸ್ಟೈಲ್ ಒಳಗ ದೋಸೆ ಇಡ್ಲಿ ಯಾವ ರೀತಿ ಮಾಡೋದು ಅನ್ನೋ ಬಹಳ ರೆಸಿಪಿಗಳನ್ನ ಈ ಚಾನೆಲ್ ಒಳಗ್ ನಾನು ಶೇರ್ ಮಾಡೀನಿ. ನೀವು ಒಂದ್ಸರ್ತಿ ವಿಸಿಟ್ ಮಾಡ್ರಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತೆ ಸ್ವಲ್ಪ ಈ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದೇ ರೀತಿ ನಾನು ಈ ಚಾನೆಲ್ ಒಳಗ ಕೆಂಪು ಚಟ್ನಿ ಯಾವ ರೀತಿ ಮಾಡ್ಬೇಕು ಎಲ್ಲವನ್ನ ಶೇರ್ ಮಾಡೀನಿ, ನೋಡ್ರಿ. ಆಮೇಲೆ ನೋಡ್ರಿ, ನೀವು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ಮೇಲೆ ಎಷ್ಟು ಚಂದ ಕಲರು ಚಲೋ ಬಂದದ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಅದರಿಂದ ಕಲರ್ ಗ್ರೀನ್ ಚಲೋ ಬರ್ತದ. ಇವಾಗ ಇದನ್ನ ನಾವು ಒಂದ್ ಬೌಲ್ ಒಳಗ ತಕೊಳ್ಳೋಣ. ಸ್ವಲ್ಪ ಗಟ್ಟಿ ಅನ್ನಿಸ್ಲಿಕತ್ತದ. ನಿಮಗೇನಾದ್ರೂ ಗಟ್ಟಿ ಚಟ್ನಿ ಬೇಕಾಗಿದ್ರೆ ನೀವು ಗಟ್ಟಿನೇ ಮಾಡ್ಕೋಬಹುದು. ಬಟ್ ಇದು ನೀರ್ ಚಟ್ನಿ ಇದ್ದಿದ್ದಕ್ಕೆ ನಾವು ಸ್ವಲ್ಪ ನೀರ್ ಹಾಕಿ ಇದನ್ನ ಬಹಳ ತೆಳುವಾಗಿ ಮಾಡ್ಕೋಬೇಕು. ಈ ಚಟ್ನಿದು ಹೆಸರು ಹೇಳುವಂಗೆ ನೀರ್ ಚಟ್ನಿ. ಅದಕ್ಕೆ ನೀವು ಸ್ವಲ್ಪ ನೀರಾಗಿ ತೆಳುವಾಗಿನೇ ಈ ಚಟ್ನಿ ಇರ್ಬೇಕು. ಮಾಡಿದ ಒಗ್ಗರಣೆನೆಲ್ಲ ಹಾಕಿ ಕಲ್ಸ್ಕೊಳ್ರಿ. ಒಗ್ಗರಣೆ ಹಾಕೋದ್ರಿಂದ ಇದ್ರ ಟೇಸ್ಟ್ ಚಲೋ ಬರ್ತದೆ. ಆಮೇಲೆ ಈ ಹುಣಸೆಹಣ್ಣು ಬೆಲ್ಲ ಇದಕ್ಕೊಂದು ಬೇರೆ ತರದ ಟೇಸ್ಟ್ ಅನ್ನ ಕೊಡ್ತದೆ. ಈ ಚಟ್ನಿನ ಒಂದ್ಸರ್ತಿ ಟ್ರೈ ಮಾಡ್ರಿ. ಬಿಸಿ ಬಿಸಿ ಇಡ್ಲಿ ಜೊತೆ ಅಂದ್ರೆ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅದ. ಥ್ಯಾಂಕ್ ಯು.